ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕುರುಡು ಕಾಂಚಣ್ಣ ಕುಣಿಯುತ್ತಲ್ಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತು. ಕುರುಡು ಅಲ್ಲೋ ಹೇಳಿ ಮೇಡಮ್. ಹೇಳ್ಬೇಕಾಗಿರೋದು ನೀನು. ಆ ದತ್ತ ಎಲ್ಲೆಲ್ಲಿ ಹೋಗಿದ್ದ, ಏನ್ ಮಾಡ್ದ, ಎಲ್ಲ ಕಡೆ ನೀನು ಅವನ್ನ ಫಾಲೋ ಮಾಡ್ದೆ ತಾನೆ? ಎಸ್, ಬೇತಾಳದ ಹಾಗೆ ದತ್ತ ಎಲ್ಲೆಲ್ಲಿ ಹೋದ್ರೋ ಎಲ್ಲ ಕಡೆನೂ ಫಾಲೋ ಮಾಡಿದ್ದೀನಿ. ಎಲ್ಲ ಫೋಟೋಸು ನನ್ನ ಹತ್ರ ಸೇಫ್ ಆಗಿದೆ. ಸರಿ, ಇವತ್ತು ಆ ಮುದ್ಕ ಈ ಪಾರ್ಟಿಗೆ ಬರಬಾರ್ದು, ಗೊತ್ತಿದೆ ತಾನೆ? ಚೆನ್ನಾಗಿ ಹೇಳಿದ್ರಿ ತಾತಣ್ಣ. ಆಗ್ಲೇ ಪಾರ್ಟಿಗೆ ಹೋಗಾಯ್ತು. ನಾನು ಪಾರ್ಟಿಗೆ ಬರಬೇಕು ಅಂದ್ಕೊಂಡಿದ್ದೆ ಮೇಡಮ್. ಆದ್ರೆ ಏನು ಮಾಡೋದು, ಸಿರಿ ಅವ್ರ ಅಪ್ಪನ್ನ ನನಗೆ ತಗಲಾಕ್ಬಿಟ್ಟು ಎಲ್ಲರೂ ಅಲ್ಲಿಗೆ ಹೋಗಿದ್ದಾರೆ. ನೀವೊಂದು ಕೆಲಸ ಮಾಡಿ, ನನ್ನ ಅಕೌಂಟ್ಗೆ ಒಂದಷ್ಟು ದುಡ್ಡು ಹಾಕಿ ನಾವು ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲೇ ಪಾರ್ಟಿ ಮಾಡ್ಬಿಡ್ತೀವಿ. ಯು ಫೂಲ್! ದತ್ತ ಪಾರ್ಟಿಗೆ ಬರಬಾರ್ದು ಅಂತ ಹೇಳಿದ್ದೆ ತಾನೆ? ಹೇಳಿದ ಕೆಲಸ ಮಾಡೋಕ್ಕಾಗಲ್ವಾ? ಏನು ಮೇಡಮ್, ನಿಮಗೆ ಸರಿ ಅನ್ಸತ್ತಾ? ಒಂದ್ಸಲ ಸಿಕ್ಕಾಪಟ್ಟೆ ರೆಸ್ಪೆಕ್ಟ್ ಕೊಡ್ತೀರಾ, ಒಂದೊಂದ್ಸಲ ಅನ್ರೆಸ್ಪೆಕ್ಟ್. ವಾಟ್ ಈಸ್ ದಿಸ್? ಹೇಳಿದ ಕೆಲಸ ಮಾಡದೇ ಇರೋರ್ನ ನಾನು ಹೀಗೆ ಮಾತಾಡ್ಸೋದು. ಇವತ್ತು ಆ ದತ್ತ ಪಾರ್ಟಿಗೆ ಹೊರಡಬಾರ್ದಾಗಿತ್ತು. ಭಾಳ ಕಷ್ಟ ಇದೆ ಮೇಡಮ್. ದತ್ತನ್ನ ಎದುರಾಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಶಟ್ ಅಪ್! ಇನ್ನೊಂದು ಮಾತಾಡ್ಬೇಡ. ಒಳ್ಳೆ ಕತೆ ಆಯ್ತಲ್ಲ ಈ ಅಮ್ಮಂದು. ಇದ್ದಂಗೆ ಹೇಳಿದ್ರೆ ಯಾದ್ ಬಂದು ಯಾದ್ ಗೊತ್ತರಂತೆ, ಹಂಗಾಯ್ತು ಈ ಅಮ್ಮನ ಕತೆ. ಹೌದು, ಇಷ್ಟಕ್ಕೂ ಈ ಅಮ್ಮ ದತ್ತನ್ ಯಾಕೆ ಫಾಲೋ ಮಾಡಕ್ ಹೇಳಿದ್ಲು? ದತ್ತನ್ಗೂ ಈ ಅಮ್ಮಂಗೂ ಏನ್ ಲಿಂಕು ಒಂದು ಗೊತ್ತಾಗ್ತಾ ಇಲ್ವೇ? ಅಲ್ಲ, ಹೋಗಿ ಹೋಗಿ ಶಾರ್ವರಿ ದತ್ತನ್ನ ಎದುರಾಕೋತಾ ಇದ್ದಾಳಲ್ಲ. ಈ ಅಪ್ಪ ಏನಾದ್ರೂ ತೊಡೆ ತಟ್ಟು ನಿಂತ್ರೆ ಭಗೀರಥ ತಪಸ್ಸು ಕೂತಾಗ ಆಗತ್ತೆ, ಭೀಷ್ಮನ್ ಪ್ರತಿಜ್ಞೆ ಮಾಡಿದಾಗ ಆಗ್ಬಿಡುತ್ತೆ. ಈ ಅಮ್ಮಂಗೆ ಆ ಅಪ್ಪನ್ ಎದುರಾಕೊಂಡು ಏನೇನು ಕಾದಿದ್ಯೋ ಆ ದೇವರಿಗೆ ಗೊತ್ತು. ಇವರಿಬ್ಬರು ಜಗಳದಲ್ಲೇ ಕೂಸು ಬಡವಾಯ್ತು ಅನ್ನೋ ಹಂಗೆ ನಾನು ಲಾಸ್ ಮಾಡ್ಕೊಂಡೆ, ಒಳ್ಳೆ ಪಾರ್ಟಿ ಮಿಸ್ ಮಾಡ್ಕೊಂಡೆ. ಒಟ್ಟಿನಲ್ಲಿ ಶಾರ್ವರಿ, ದೇವ್ರು ನಿನ್ನನ್ನು ಕಾಪಾಡಬೇಕಷ್ಟೆ. ಆ ದತ್ತ ಸ್ಮಶಾನದ ಹತ್ರ ಅಕ್ಕನ ಕಾಲೇಜ್ ಹತ್ರ ಹೋಗಿದ್ದ ಅಂದ್ರೆ ಅವನಿಗೆ ನನ್ನ ಬಗ್ಗೆ, ಅಕ್ಕನ ಬಗ್ಗೆ ಎಲ್ಲ ಗೊತ್ತಾಗೋಗಿರುತ್ತಾ? ಆ ಜುಕ್ಕ ಒಬ್ಬ ಆ ಮುದುಕನ ಮಾತನ್ನ ಸರಿಯಾಗಿ ಕೇಳಿಸ್ಕೊಂಡಿಲ್ಲ. ಆ ದತ್ತನ್ಗೇನಾದ್ರೂ ಸಾಕ್ಷಿಗಳು ಸಿಕ್ಕಿ ಅವನು ಇಲ್ಲಿಗೆ ಬಂದು ದೊಡ್ಡ ರಾತ ಅಂತ ಮಾಡಿದ್ರೆ, ಇಲ್ಲ ಇಲ್ಲ, ಹಾಗಾಗ್ಬಾರ್ದು ಅಂದ್ರೆ ನಾನೇನಾದ್ರೂ ಮಾಡಬೇಕು. ಏನ್ ಮಾಡಲಿ? ಹಲೋ ಸೆಕ್ಯೂರಿಟಿ, ಪಾರ್ಟಿಗೆ ಬರಬೇಕಾಗಿರೋರೆಲ್ಲ ಬಂದಾಗಿದೆ. ಗೇಟು ಕ್ಲೋಸ್ ಮಾಡಿಬಿಡಿ, ಇನ್ಯಾರನ್ನು ಒಳಗೆ ಬಿಡಬೇಡಿ. ಪಾಪು, ಏನ್ ಹೇಳ್ತಾ ಇದೀಯಾ? ಮಾವನ್ಗೆ ಈ ವಿಷಯ? ನಾನು ಅದನ್ನೇ ಕೇಳಕ್ ಬಂದೆ ಅಮ್ಮ. ತಾತಂಗಿ ವಿಷಯನ ಯಾವಾಗ ಹೇಳ್ತೀರಾ? ಆದಷ್ಟು ಬೇಗ ಹೇಳಿದ್ರೆ ಒಳ್ಳೇದಲ್ವಾ? ನಾನು ಹೇಳಬೇಕು ಅಂತಾನೆ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ.
ಇವತ್ತು ಹೇಗಿದ್ರೂ ಪಾರ್ಟಿಗೆ ಬರ್ತಾರಲ್ಲ, ಆಗ ಈ ವಿಷಯನ ಮಾತಾಡಿದ್ರಾಯ್ತು ಬಿಡಿ. ನಾನೇ ಈ ವಿಷಯನ ತಾತಂಗೆ ಹೇಳೋಣ ಅಂತ ಅನ್ಕೊಂಡೆ, ಆದರೆ ವಿಷಯ ನಿಮ್ಮ ಕಡೆನೂ ತಲುಪಿದ್ರೆ ಒಳ್ಳೇದು ಅಂತ ಅನಿಸ್ತು. ನೀವು ಹೇಳಿದ್ರೆ ತಾತ ಖಂಡಿತ ಖುಷಿ ಪಡ್ತಾರೆ ಅನ್ನೋ ನಂಬಿಕೆ ನಂದು. ಹಾಗೂ ಒಂದು ವೇಳೆ ಅವ್ರಿಗೆ ಇದನ್ನೆಲ್ಲ ಒಪ್ಕೊಳಕ್ಕಾಗ್ತಿಲ್ಲ ಅಂತಂದ್ರೆ ನಾನೇ ತಾತನ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ಪಾಪು, ನಿನ್ಗೊಂದು ಮಾತು ಹೇಳ. ಈ ವಿಷಯ ನನಗೆ ಮೊದಲು ಗೊತ್ತಾದಾಗ ನನ್ನ ತಲೆಗೆ ಬಂದಿದ್ದೆ ನೀನು. ನಾನು ಗರ್ಭಿಣಿ ಅನ್ನೋದನ್ನು ನಿನ್ಗೆ ಹೇಳಿದಾಗ ನೀನೇನು ಅನ್ಕೋತೀಯೋ, ನೀನೇನೆಲ್ಲ ಮಾತಾಡ್ತೀಯೋ ಅನ್ನೋ ಭಯ ಇತ್ತು. ಆದರೆ ನೀನು ನಮ್ಮ ಜೊತೆ ನಡ್ಕೊಂಡಿದ್ದ ರೀತಿ, ನೀನು ಆಡಿದ ಮಾತುಗಳು, ನೀನು ನನಗೆ ಕೊಟ್ಟಿದ್ದ ಧೈರ್ಯ ಇವತ್ತಿಗೂ ನನ್ನನ್ನು ಕಾಪಾಡ್ತಾ ಇದೆ ಪಾಪು. ನನ್ನ ಮಗನೇ ನನ್ನ ಪರಿಸ್ಥಿತಿನ ಒಪ್ಕೊಂಡ್ಮೇಲೆ ಪ್ರಪಂಚದಲ್ಲಿ ಇನ್ಯಾರಿಗೆ ಹೆದರಲಿ ಅನ್ನೋ ಮನಸ್ಥಿತಿ ನನಗೆ ಬಂದ್ಬಿಡ್ತು. ಅವತ್ತಿಂದ ಇವತ್ತುವರೆಗೂ ಈ ವಿಷಯನ ಯಾರಿಗೆ ಹೇಳ್ಕೊಳ್ಳೋದಕ್ಕೂ ನಾನು ಮುಜುಗರ ಪಟ್ಕೋತಿಲ್ಲ. ನೀವಿಬ್ಬರನ್ನ ನೋಡಿದ್ರೆ ಖುಷಿಯಾಗತ್ತೆ. ತಾಯಿ ಮಗನ ಮಧ್ಯೆ ಪ್ರೀತಿ ಮಮತೆ ಇದ್ರೆ ಸಾಲದು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಧೈರ್ಯ ಹೇಳಿ ಜೊತೆಯಾಗಿ ನಿಲ್ಲೋ ಮನಸ್ಥಿತಿ ಇರಬೇಕು. ಹಾಗಿದ್ರೆ ತಾತ ಬರ್ತಿದ್ದ ಹಾಗೆ ಮಾತಾಡಿ. ಒಂದು ನಿಮಿಷ, ಬಂದೆ. ಅಮ್ಮ, ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಖುಷಿ ಪಡ್ತಿದ್ಯಲ್ಲ, ಈ ರೀತಿ ಖುಷಿ ಪಡ್ತಿರೋದು ನೋಡಿದ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ನಾಚಿಕೆನಾ? ಯಾಕೆ ಪಾಪು? ನಾನು ನಿನ್ನ ಅರ್ಥ ಮಾಡ್ಕೊಂಡೆ ನಿಜ, ಆದರೆ ಈ ರೀತಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಟೈಮ್ ತಗೊಂಡ್ಬಿಟ್ಟೆ. ಎಷ್ಟೋ ದಿನ ನಿನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿನ್ನ ಮನ್ಸಿಗೆ ನೋವು ಮಾಡಿಬಿಟ್ಟೆ. ಮಕ್ಕಳು ಅಂದರೆ ಹಾಗೆ ಪಾಪು, ಹೇಳಿದ್ದನ್ನು ಒಂದೇ ಸಲ ಅರ್ಥ ಮಾಡ್ಕೊಳ್ಳಲ್ಲ. ಹಠ ಮಾಡ್ತಾರೆ, ಕೋಪ ಮಾಡ್ಕೋತಾರೆ. ಅದೆಲ್ಲ ಆದಮೇಲೆ ತಾಯಿನ ಅರ್ಥ ಮಾಡಿಕೊಂಡು ಇನ್ನೂ ಜಾಸ್ತಿ ಪ್ರೀತಿ ಮಾಡ್ತಾರೆ. ಹೌದು, ನನಗೂ ಒಂದೊಂದ್ಸಲ ಹಠ ಕೋಪ ಎಲ್ಲ ಬರುತ್ತೆ, ಹಾಗೆ ಹೊಟ್ಟೆವ್ರಿನೂ ಆಗುತ್ತೆ. ಅಭಿ ನಿಂಗೋಸ್ಕರ ನೆಕ್ಲೆಸ್ ತಂದಿದ್ದು ನೋಡಿ, ನಿನ್ನ ಕೇರ್ ಮಾಡ್ತಿರೋದು ನೋಡಿ ಲೈಟಾಗಿ ಹೊಟ್ಟೆ ಉರಿಯುತ್ತೆ, ಜಲಸ್ಸು ಫೀಲ್ ಆಗುತ್ತೆ, ಆದರೆ ಅದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ. ಹಾಗಿದ್ರೆ ನಿನ್ನ ತಮ್ಮನ್ನ ನೀನು ಮೆಚ್ಕೋತಿದ್ಯಾ ಅನ್ನು? ನೋಡು, ನನಗೆ ಇದೇ ಆಗಲ್ಲ. ಅವ್ನು ನಿನ್ನ ಚೆನ್ನಾಗಿ ನೋಡ್ಕೋತಿದ್ರೆ ಅಂತ ಇಷ್ಟ ಆಗ್ತಿದ್ದಾನೆ ಹೊರತು ಅವನ ಅಣ್ಣ ತಮ್ಮ ಅಂತೆಲ್ಲ ಒಪ್ಕೊಂಡಿಲ್ಲ. ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.